ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ರೂ? ಹೇಗಿತ್ತು ನಿಮ್ಮೆಲ್ಲರ ವೀಕೆಂಡು? ನಂದು ಚೆನ್ನಾಗಿತ್ತು. ಜಾಸ್ತಿ ಕ್ಲೀನಿಂಗು, ಸ್ವಲ್ಪ ಕುಕ್ಕಿಂಗು, ಸ್ವಲ್ಪ ಶಾಪಿಂಗ್, ಇಷ್ಟೆಲ್ಲನೂ ಇತ್ತು. ಆ ಎಲ್ಲದನ್ನು ಇದೊಂದು ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ ಆಯಿತಾ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ತೊಗೊಂಡಿದ್ದೀನಿ, ಮತ್ತೇನು ಶಾಪ್ ಮಾಡಿದೆ, ಅದಾದಮೇಲೆ ಒಂದು ಸ್ಪೆಷಲ್ ರೆಸಿಪಿ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಹತ್ರ. ಜೊತೆಗೆ ಸ್ವಲ್ಪ ಕ್ಲೀನಿಂಗ್, ಇಷ್ಟು ಸೇರಿಸಿ ಇವತ್ತಿನ ವ್ಲಾಗ್ ಇರುತ್ತೆ. ಸೊ ಹಾಗಾಗಿ ಫ್ರೀ ಆಗಿದ್ದಾಗ ಆರಾಮಾಗಿ ಕೂತ್ಕೊಂಡು ವಿಡಿಯೋ ನೋಡಿ ಆಯಿತಾ. ಸರಿ, ಮತ್ತು ವ್ಲಾಗ್ ಶುರು ಮಾಡೋಣ. ಈಗ ಇದು ಭಾನುವಾರ ದಿನ ಬೆಳಗ್ಗಿನ ವಿಡಿಯೋ. ಇದು ಬೆಳಗ್ಗೆನೇ ಎದ್ದ ತಕ್ಷಣ ತಿಂಡಿನೂ ತಿಂದಿರ ಅಪ್ಪ ಮಗಳು ಇಬ್ಬರೂ ಗಾರ್ಡನ್ ಕ್ಲೀನಿಂಗ್ ಬಂದುಬಿಟ್ಟಿದ್ದಾರೆ. ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಗಾರ್ಡನಲ್ಲಿ ಏನಾಗಿತ್ತು, ಅಲ್ಲಿ ನಾವು ಸೊಪ್ಪು ಬೆಳೆಯೋಣ ಅಂತ ಒಂದಿಷ್ಟು ಜಾಗ ಮಾಡ್ಕೊಂಡಿದ್ವಿ. ಆದರೆ ಅಲ್ಲಿ ಯಾವ ಸೊಪ್ಪು ಹಾಕಿದ್ರೂ ಬೆಳೆಯೋಕ್ಕೆ ಆಗ್ತಿಲ್ಲ. ರಾತ್ರಿ ಹೊತ್ತು ಬೆಕ್ಕಾಗಲಿ ಇಲ್ಲ ಹೆಗ್ಣಗಳು ಬಂದು ಎಲ್ಲ ಕೆತ್ತು ಅಲ್ಲಿ ಏನೂ ಬೆಳೆಯೋಕ್ಕೆ ಆಗ್ತಿಲ್ಲ. ಹಾಗಾಗಿ ಏನಾಗ್ತಿದೆ, ಅಲ್ಲಿ ಗೆದ್ದಲು ಕಟ್ಟೋ ಥರ ಆಗ್ತಾಯಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಡೋಣ, ಇಲ್ಲ ಅಂತಂದರೆ ಗೆದ್ದಲೆಲ್ಲ ಕಟ್ಟಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಗುಡಿಸಿ, ಈಗ ಪೆಬಲ್ಸ್ ಮುಂಚೆ ಹೇಗಿತ್ತೋ ಪೆಬಲ್ಸ್ ತುಂಬಿಸಿ ಹೇಗಿಟ್ಟಿದ್ವು ಅದೇ ಥರನೇ ಪೆಬಲ್ಸ್ ಎಲ್ಲ ಹಾಕಿ ಮತ್ತೆ ಅರೇಂಜ್ ಮಾಡ್ತಾ ಇದ್ದಾರೆ ಸಮನ್ವಿ ಮತ್ತು ಜಾನು. ಆ್ಯಕ್ಚುಲಿ ಗಾರ್ಡನ್ ಕೆಲಸ ಅಷ್ಟು ಸುಲಭ ಅಲ್ವೇ ಅಲ್ಲ. ತುಂಬಾ ಮೇಂಟೆನೆನ್ಸ್ ಬೇಕಾಗತ್ತೆ. 10 ದಿನ ಇಲ್ಲ 15 ದಿನಕ್ಕೆ ಒಂದ್ಸಲಿ ಗಾರ್ಡನ್ನ ಕ್ಲೀನ್, ವಾರ ಆ್ಯಕ್ಚುಲಿ ಮಾಡಿದ್ರೆ ಒಳ್ಳೆಯದು. 15 ದಿನದ ಮೇಲೆ ನಾವು ಕ್ಲೀನ್ ಮಾಡಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಪ್ರತಿ ವಾರ ಮೇಂಟೆನೆನ್ಸ್ ಇಲ್ಲ ಅಂತಂದರೆ ಗಾರ್ಡನ್ ಅಂತೂ ತುಂಬಾ ಹಾಳಾಗಿಬಿಡುತ್ತೆ ಮತ್ತು ಗಲೀಜಾಗಿರುತ್ತೆ ಮತ್ತು ನೋಡೋಕ್ಕೆ ಒಂಥರ ಅಂತ ಅನಿಸುತ್ತೆ. ಮತ್ತು ಹುಳಗಳು, ಇರುವೆಗಳು ಏನೇನೋ ಬರುತ್ತೆ. ಸೊ ಅದಕ್ಕೆಲ್ಲ ಔಷಧಿಗಳು ಹಾಕಿ, ಗಿಡಕ್ಕೆಲ್ಲ ಔಷಧಿ ಹೊಡೆದು ಎಲ್ಲ ಮಾಡೋದು ಇಟ್ಸ್ ಎ ವೆರಿ ಬಿಗ್ ಟಾಸ್ಕ್. ಸೊ ಬೆಳಗ್ಗೆನೇ ಗಾರ್ಡನ್ ಕೆಲಸ ಎಲ್ಲ ಅರ್ಧ ಆಗಿತ್ತು. ಸೊ ಔಷಧಿ ಹೊಡಿಬೇಕಾಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಮಳೆ ಕೂಡ ಬರೋ ಥರ ಆಯಿತು. ಹಾಗಾಗಿ ಅದನ್ನು ಸ್ಟಾಪ್ ಮಾಡಿ ಇಲ್ಲಿ ಮನೆಗೆ ಸೋಫಾ ಕ್ಲೀನ್ ಮಾಡೋರನ್ನ ಕರೆಸಿದ್ದೆ. ತುಂಬ ಗಲೀಜಾಗಿಬಿಟ್ಟಿತ್ತು. 1 ವರ್ಷ ಆಗಿತ್ತಲ್ಲ ಸೋಫಾ ಎಲ್ಲ ಮಾಡಿಸಿ, ಆವಾಗಲಿಂದ ಕ್ಲೀನೇ ಮಾಡಿರಲಿಲ್ಲ. ನಾನೇನು ಸೋಫಾ ಮೇಲೆ ಯಾವುದು ಬಟ್ಟೆಗಳೇನು ಹಾಕೋದಿಲ್ಲಲ್ಲ. ಸೊ ಹಾಗೆ ಕೂತು ಎಲ್ಲ ಪೂರ್ತಿ ಕಪ್ಪಾಗೋಯ್ತು. ಫಂಕ್ಷನ್ ಆದಮೇಲಂತೂ ಎಲ್ಲ ತುಂಬ ಜನ ಬಂದಿದ್ದರು. ಕೂತು ಮಾಡಿ ಅಂತೂ ಇನ್ನೂ ಗಲೀಜಾಗಿಬಿಟ್ಟಿತ್ತು. ಹಾಗಾಗಿ ಬೇಗ ಕ್ಲೀನ್ ಮಾಡಿಸ್ಬಿಡೋಣ ಅಂತ ಹೇಳಿ ಕರೆಸಿದ್ದೆ. ಮೊದಲಿಗೆ ಸೋಫಾನ ಡ್ರೈ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಂಬಿಡ್ತಾರೆ. ಸಂದಿಲಿ ಏನಾದರೂ ಗಲೀಜು ಕಸ ಎಲ್ಲ ಇದ್ದರೆ ಬಂದುಬಿಡ್ಲಿ ಅಂತ ಹೇಳಿ. ಅದಾದಮೇಲೆ ಫೋಮ್ ವಾಶ್ ಮಾಡ್ತಾರೆ. ನಾನು ಈ ಥರ ಎಲ್ಲ ಮಾಡ್ತಾರೆ, ಸೋಫಾ ಹಾಳಾಗಲ್ವಾ ಅಂತ ಅನ್ನಿಸ್ತಾಯಿತ್ತು ನನಗೆ. ಬಟ್ ಈ ಥರ ಸುಮಾರು ಮಾಡಿದ್ದಾರೆ. ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಸರ್ಚ್ ಮಾಡ್ತೀವಲ್ವ, ಯೂಶ್ವಲಿ ನಮಗಂತೂ ಇವಾಗ ಏನು ಬೇಕಂತಂದ್ರೂ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬಿಡ್ತೀವಿ. ಅದರಲ್ಲಿ ಇವ್ರದ್ದು ರಿವ್ಯೂಸ್ ಎಲ್ಲನೂ ಚೆನ್ನಾಗಿತ್ತು. ಸರಿ ಆಯಿತು ಮಾಡಿಸೋಣ ಅಂತ ಹೇಳಿ ಕರೆಸಿದ್ದೆ. ಸೋಫಾ ಕ್ಲೀನ್ ಮಾಡೋದಕ್ಕೆ ಇವರು ಅಂದರೆ ನಮ್ಮದು 2+3 ಮತ್ತು 2 ಸಿಂಗಲ್, ಸೊ ಟೋಟಲಿ 7 ಸೀಟರ್ ಸೋಫಾ ಅಲ್ವಾ. ಇದಕ್ಕೆ 1400 ರೂಪಾಯಿ ತಗೊಳ್ತಾರೆ. ಪೂರ್ತಿ ಫೋಮ್ ವಾಶ್ ಮಾಡಿ ಮತ್ತು ನೀರೆಲ್ಲ ತುಂಬ ಚೆನ್ನಾಗಿ ತೆಗಿತಾರೆ. ಅದು ಮೆಷಿನ್ಗಳೆಲ್ಲ ಇದೆ ಅವ್ರ ಹತ್ರ. ಸೋಫಾ ಮತ್ತು ನಾವು ಪ್ರತಿದಿನ ಉಪಯೋಗಿಸೋಂಥ ವಸ್ತುಗಳಾಗಿರ್ಬೋದು ಅಥವಾ ಕೂತ್ಕೊಳ್ಳೋ ಜಾಗ ಆಗಿರ್ಬೋದು ನೀಟಾಗಿಲ್ಲ ಅಂತಂದರೆ ಚೆನ್ನಾಗೇ ಅನಿಸಲ್ಲ, ಒಂಥರ ಗಲೀಜು ಥರ ಅನಿಸುತ್ತೆ. ತುಂಬ ದಿವಸದಿಂದ ಅಂದ್ಕೊಳ್ತಾನೆ ಇದ್ದೆ ಈ ಸೋಫಾ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿ. ಫೈನಲಿ ಇವತ್ತು ಅದಕ್ಕೆ ಗಳಿಗೆ ಕೂಡಿ ಬಂದಿದೆ. ಹಾಗಾಗಿ ಈಗ ಎಲ್ಲ ಸೋಫಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಫೋಮ್ ವಾಶ್ ಮಾಡಿ ಫಸ್ಟ್ ಅದೇ ಹೇಳ್ದಂಗೆ ಆಗಲೇ ಡ್ರೈ ವ್ಯಾಕ್ಯೂಮ್ ಮಾಡಿಕೊಂಡು ಅದಾದಮೇಲೆ ಫುಲ್ ಫೋಮ್ ವಾಶ್ ಮಾಡ್ತಾರೆ. ಅದು ಪೂರ್ತಿ ಒದ್ದೆ ಆಗಿರುತ್ತಲ್ಲ, ಅದಾದಮೇಲೆ ಇದು ಏನು ಮಾಡ್ತಿದ್ದಾರಲ್ಲ ಅದು ನೀರು ಎಳ್ಕೊಳ್ಳುತ್ತೆ. ಸೊ ಅದರಲ್ಲಿ ನೀರೆಲ್ಲ ತೆಗೆದು ಮತ್ತು ಅದೇ ಥರ ಎಲ್ಲ ಮಾಡಿ, ನೀರು ಕಂಪ್ಲೀಟಾಗಿ ಡ್ರೈ ಮಾಡೋಕ್ಕಂತೂ ಆಗೋಲ್ಲ, ಬಟ್ ಆಲ್ಮೋಸ್ಟ್ ನೀರು ಕಂಟೆಂಟ್ ಏನಿರುತ್ತೆ ಎಲ್ಲ ತೆಗೆದು ಅದಾದಮೇಲೆ 3-4 ಅವರ್ಸಲ್ಲಿ ಒಣಗುತ್ತೆ ಅಂತ ಹೇಳಿದರು. ಬಟ್ 3-4 ಗಂಟೆ ಇಲ್ಲ, ಒಂದು ಇಡೀ ದಿನ ಬೇಕಾಯಿತು ಪೂರ್ತಿ ಸೋಫಾ ಪೂರ್ತಿ ಡ್ರೈ ಆಗೋದಕ್ಕೆ. ಈ ಸೋಫಾ ಕ್ಲೀನ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 2 ಗಂಟೆ ಆದರೂ ಟೈಮ್ ಹಿಡಿತು. ಅಷ್ಟೆಲ್ಲ ಸಮನ್ವಿಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ಅಡುಗೆ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಇದ್ದೆ. ಸರಿ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಅದು ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಸೊ ಜಾನುಗೆ ಹೇಳಿದೆ, ಸರಿ ಇಲ್ಲೊಂಚೂರು ಹೇಗೆ ಮಾಡ್ತಾರೆ ಅದ್ರದ್ದು ವೀಡಿಯೋ ಮಾಡ್ಕೊ, ನಮ್ಮ ವ್ಯೂವರ್ಸ್ಗೂ ಹೆಲ್ಪ್ ಆಗಬಹುದೇನೋ, ಅವರು ಏನಾದರೂ ಸೋಫಾ ಕ್ಲೀನ್ ಮಾಡಿಸ್ಬೇಕಾರೆ ಕಾಂಟ್ಯಾಕ್ಟ್ ಕೊಟ್ಟರೆ ಆಯಿತು, ಚೆನ್ನಾಗಿ ಮಾಡಿದ್ರೆ ಅಂತ ಹೇಳಿದೆ. ಸೊ ಜಾನು ವೀಡಿಯೋ ಮಾಡ್ತಾ ಇರೋದಿಲ್ಲಿ ಸ್ವಲ್ಪ ಡೀಟೇಲಾಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಾನಿಲ್ಲಿ. ಯಾಕಂತಂದರೆ ನಿಮಗೂ ನೋಡೋರ್ಗು ಹೆಲ್ಪ್ ಆಗಬಹುದೇನೋ, ಸಹಾಯ ಆಗ್ಬೋದೇನೋ. ನಿಮ್ಮ ಮನೆಯಲ್ಲೂ ಅಕಸ್ಮಾತ್ ಸೋಫಾ ಏನಾದರೂ ಗಲೀಜಾಗಿದ್ದರೆ ಕ್ಲೀನ್ ಮಾಡಿಸ್ಕೊಳ್ಬಹುದು. ಇದು ಬರೀ ಅಪೋಲ್ಸ್ಟ್ರಿ ಸೋಫಾ
ಅಷ್ಟೇ ಅಲ್ಲ, ಇಲ್ಲಿ ಲೆದರ್ ಸೋಫಾ ಮತ್ತು ಪ್ರತಿಯೊಂಥರ ಸೋಫಾಗಳನ್ನು ಕ್ಲೀನ್ ಮಾಡಿಕೊಡ್ತಾರೆ ಇವರು. ಇವ್ರದ್ದೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವ್ರದ್ದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ. ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಚೆನ್ನಾಗಿತ್ತು ಇವ್ರ ಸರ್ವಿಸ್, ನಂಗೆ ಇಷ್ಟ ಆಯಿತು. ತುಂಬಾ ಬೆಟರ್ ಅನಿಸ್ತು ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ. ಇದು ವರ್ಷಕ್ಕೊಂದ್ಸಲಿ ಮಾಡಿದ್ರೆ ಸೋಫಾ ಮೇಂಟೈನ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಕರೆಕ್ಟಾಗಿ ಒಂದು ವರ್ಷ ಆದಮೇಲೆ ಕ್ಲೀನ್ ಮಾಡಿಸಿದ್ದು. ನಾವು ಅದೇ ಮಾತಾಡ್ಕೊಳ್ತಿದ್ವಿ ನಾನು ಜನ, ಕರೆಕ್ಟಾಗಿ ಒಂದು ವರ್ಷಕ್ಕೆ ಮಾಡಿಸಿದ್ದೀವಿ, ನೀನು ಮುಂದಿನ ವರ್ಷನೇ ಸೋಫಾ ಎಲ್ಲ ಕ್ಲೀನ್ ಮಾಡಿಸೋದು ಅಂತ. ಆ್ಯಂಡ್ ಮೋರೋವರ್ ನಾವು ಜಾಸ್ತಿ ಈಗ ಕ್ಲೀನಿಂಗ್ ಮಾಡ್ತಾ ಇರೋದು ಮಗು ಬರುತ್ತೆ. ಸೊ ಮಗು ಬರೋಕ್ಕೆ ಮುಂಚೆ ಮನೆಯೆಲ್ಲ ಸ್ವಲ್ಪ ಧೂಳೆಲ್ಲ ಹೊಡೆದು, ಅಂದರೆ ಎಲ್ಲೂ ಡಸ್ಟ್ ಗೆಸ್ಟ್ ಯೂಶಲಿ ಇರೋದಿಲ್ಲ ಮನೆಯಲ್ಲಿ, ವಾರಕ್ಕೊಂದ್ಸಲಿ ಡಸ್ಟಿಂಗ್ ನಡೀತಾನೆ ಇರುತ್ತೆ. ಅದಲ್ಲದೆ ಮತ್ತೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ, ಮಗು ಬಂದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಆದಷ್ಟು ಈ 1.5-2 ತಿಂಗಳಲ್ಲಿ ಎಲ್ಲ ಕ್ಲೀನಿಂಗ್ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೋಫಾ ಕ್ಲೀನಿಂಗ್ ನಡೀತಾನೆ ಇತ್ತು. ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ನಾನಿಲ್ಲಿ ಈ ಹೋಟ್ಲುಗಳಲ್ಲಿ ರೈಸ್ ಬಾತ್ ಅಂತ ಮಾಡ್ತಾರೆ ನೋಡಿ, ಅದನ್ನು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದು. ಮೊದಲನೇ ಸಲ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಎಕ್ಸಾಕ್ಟ್ ಹೋಟ್ಲಲ್ಲಿ ಹೇಗಿರುತ್ತೋ ಅದೇ ಥರನೇ ಬಂತು. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಏಲಕ್ಕಿ, ಕಾಳು ಮೆಣಸು, ಹಸಿರು ಮೆಣಸಿನ್ಕಾಯಿ 4, 2 ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮತ್ತು ಬೇಕಿದ್ದರೆ ನೀವು ಇದಕ್ಕೆ ಸ್ಟಾರ್ ಅನೀಸ್ ಅಂತೆಲ್ಲ ಬರುತ್ತಲ್ಲ, ಎಕ್ಸ್ಟ್ರಾ ಯಾವುದೇ ಗರಂ ಮಸಾಲ ಡ್ರೈ ಸ್ಪೈಸಸ್ ಹಾಕ್ಕೊಂಡು ಜೊತೆಗೆ 1-1.5 ಹಿಡಿಯಷ್ಟು ಕಾಯಿ ತುರಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದೇನು ಜಾಸ್ತಿ ಸಮಯ ಹಿಡಿಯೋದಿಲ್ಲ, ತುಂಬ ಬೇಗ ಆಗುತ್ತೆ. ರುಚಿ ಮಾತ್ರ ಸೂಪರಾಗಿತ್ತು. ನಿಜವಾಗ್ಲೂ ಹೋಟ್ಲಲ್ಲಿ ಹೇಗಿರುತ್ತೋ ಅದೇ ಥರನೇ ಇತ್ತು. ಆ್ಯಂಡ್ ಇದಕ್ಕೆ ತರಕಾರಿ ಕೂಡ ಏನು ಬೇಕಿಲ್ಲ, ನಿಮಗೆ ತರಕಾರಿ ಬೇಕಂದರೆ ಹಾಕ್ಕೊಳ್ಬೋದು. ತರಕಾರಿ ಇಲ್ಲ ಅಂತಂದ್ರೂ ಬಟಾಣಿ ಮತ್ತು ಇದಕ್ಕೆ ಬದನೆಕಾಯಿ ಹಾಕ್ಕೊಳ್ತಾರಂತ, ಇನ್ನೂ ಚೆನ್ನಾಗಿರುತ್ತೆ. ಬದನೆಕಾಯಿ ಸಹ ನಮ್ಮ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ನಾನು ಬರೀ ಬಟಾಣಿ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಈಗ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಆದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾದ್ಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಲ್ವ ಮಸಾಲೆ ಅಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಪೂರ್ತಿ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಬಿಕಾಸ್ ನಾವು ಯಾವುದನ್ನು ಹುರ್ಕೊಂಡು ರುಬ್ಕೊಂಡಿಲ್ಲ ಅಲ್ವಾ, ಹಾಗೆ ಹಸಿದೆ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ, ಶುಂಠಿ ಅದೆಲ್ಲನೂ ಅದೊಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದು ಮಸಾಲೆ ಎಲ್ಲ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಹುರ್ಕೊಳ್ತಾನೆ ಇರಬೇಕು. ಈ ವೀಕೆಂಡ್ ಬಂತು ಅಂತಂದ್ರೇ ಏನು ಮಾಡೋದು ಅಂತಲೇ ಯೋಚನೆ ಆಗಿರುತ್ತೆ. ಆ ಥರ ಯೋಚನೆ ಮಾಡ್ತಾನೆ ಊಟದ ಟೈಮ್ ಹತ್ತಿರ ಆಗಿಬಿಡುತ್ತೆ. ಹಾಗಾಗಿ ಏನಾದರೂ ಪಟಾಪಟ ಅಂತ ಮಾಡಿಬಿಡೋಣ ಅಂತ ಹೇಳಿ ಯೂಟ್ಯೂಬಲ್ಲಿ ನೋಡಿಕೊಂಡೆ. ಸದ್ಯಕ್ಕೆ ಒಳ್ಳೆ ರೆಸಿಪಿ ಸಿಕ್ತು, ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಸಾಲೆ 1-2-3 ನಿಮಿಷ ಹುರ್ಕೊಂಡ್ಮೇಲೆ ಬಟಾಣಿ ಇತ್ತಲ್ಲ, ಬಟಾಣಿ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಆ್ಯಕ್ಚುಲಿ ಬೆಳಗ್ಗೆ ನೀವು ಅನ್ನ ತಿನ್ನೋ ಥರ, ಅನ್ನದ ಬ್ರೇಕ್ಫಾಸ್ಟ್ ಪ್ರಿಫರ್ ಮಾಡೋ ಥರ ಇದ್ದರೆ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಮಧ್ಯಾಹ್ನದ ಊಟಕ್ಕೆ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಹುರ್ಕೊಳ್ತಿರ್ಬೇಕಾದ್ರೆ 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಮತ್ತೊಂದು ಸಲ ಹುರ್ಕೊಳ್ಬೇಕು. ಹುರ್ಕೊಂಡು ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ, ಇಲ್ಲಿ ನೀವು ಈ ವಿಡಿಯೋನಲ್ಲಿ ನೋಡ್ಬೋದು. ಈ ಸಮಯದಲ್ಲಿ ನೀರು ಹಾಕ್ಕೊಳ್ಬೇಕು. ನಾನು 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ, 1 ದೊಡ್ಡ ಲೋಟದಷ್ಟು, ಅದಕ್ಕೆ 2 ಲೋಟದಷ್ಟು ನೀರು ಕುದಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಚೆನ್ನಾಗಿ ಕುದ್ದಿದೆ ಅಂತಂದಾಗ ಈಗ ನಾವು ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ನೀರನ್ನ. ನೀರು ಹಾಕಿದ್ಮೇಲೂ 1-2 ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಬೇಕು. ಆ್ಯಕ್ಚುಲಿ ಈ ವಿಡಿಯೋ ಸುಮ್ಮನೆ ಮಾಡ್ಕೊಂಡಿರೋಣ, ಚೆನ್ನಾಗಿ ಬಂತಂದರೆ ತೋರಿಸೋಣ, ಇಲ್ಲ ಅಂತಂದರೆ ಬೇಡ ಅಂತಲೇ ಅಂದ್ಕೊಂಡು ಟ್ರೈ ಮಾಡಿದ್ದೆ. ಮಾಡ್ಬೇಕಾದ್ರೂ ಜಾನು ಹತ್ರ ಹೇಳಿದ್ದೆ, ಜಾನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ ಅಂತ ಹೇಳಿ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಈಗ ನೀರು ಕುದೀತಿರ್ಬೇಕಾದ್ರೇ ಉಪ್ಪು ಮತ್ತು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ವಲ್ವ, ಎರಡೂ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಂಡು ಆದಮೇಲೆ ಅಕ್ಕಿ ಏನು ತೊಳೆದಿಟ್ಕೊಂಡಿದ್ನಲ್ಲ, 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 2 ಲೋಟದಷ್ಟು ನೀರು, ಅಕ್ಕಿ ಪೂರ್ತಿ ಹಾಕಿ ಒಂದ್ಸಲಿ ಚೆನ್ನಾಗಿ ಬೆರೆಸ್ಕೋಬೇಕು. ಈ ಸಮಯದಲ್ಲೇ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕು. ಖಾರ ಕಮ್ಮಿ ಇದ್ದರೆ ಒಂದು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಉಪ್ಪು ಕಮ್ಮಿ ಇದ್ದರೆ ಈ ಸಮಯದಲ್ಲಿ ಹಾಕ್ಕೊಂಡು ಸರಿ ಮಾಡ್ಕೊಳ್ಬೋದು. ಸೊ ನೋಡಿ, ಅಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬಂದಿದೆ. ನಂದು ಖಾರ ಉಪ್ಪು 2 ಪರ್ಫೆಕ್ಟ್ ಆಗಿತ್ತು. ಸೊ ಹಾಗಾಗಿ ಕುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು.
ಇಷ್ಟೇ ರೆಸಿಪಿ. ಎಷ್ಟು ಬೇಗ ಆಗೋಯ್ತು ಗೊತ್ತಾ, 15 ನಿಮಿಷ ಕೂಡ ಆಗಲಿಲ್ಲ ನನಗೆ ಇಷ್ಟು ಮಾಡೋದಕ್ಕೆ. ತುಂಬ ಎಲ್ಲ ಇದ್ದರೆ ಬೇಗ ಮಾಡ್ಕೊಳ್ಬೋದು. ತರಕಾರಿ ಗಿರ್ಕಾರಿ ಹಾಕ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇದ್ದರೆ ತರಕಾರಿ ಹಾಕ್ಕೋಬೋದು. ಅದು ಕೂಲೆಲ್ಲ ಆಗೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದೆ. ಚೆನ್ನಾಗಿ ಕೂಲ್ ಆಗಿತ್ತು. ಸ್ವಲ್ಪ ಹೊತ್ತು ಬಿಡಬೇಕಿದು, ತುಂಬ ಬಿಸಿ ಬಿಸಿಲೇ ತೆಗೆದ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಸೊ ಒಂದು ಅರ್ಧ ಗಂಟೆ ಆದರೂ ಬಿಟ್ಟರೆ ಆಗ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ. ಚೆನ್ನಾಗಾಗಿರೋದಕ್ಕಿಂತ ರುಚಿ ಅಂತೂ ಅದ್ಭುತವಾಗಿತ್ತು. ನಿಜವಾಗ್ಲೂ ಹೋಟ್ಲುಗಳಲ್ಲಿ ನೀವು ರೈಸ್ ಬಾತ್ ತೊಗೊಂಡು ಅದಕ್ಕೆ ಅವ್ರು ಚಟ್ನಿ ಹಾಕ್ಕೊಡ್ತಾರೆ. ಚಟ್ನಿ ಜೊತೆಗೆ ನೀರು ಮೊಸರು ಬಜ್ಜಿ ಥರ ಕೊಡ್ತಾರೆ. ಸೊ ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿ ಜೊತೆ. ಆ್ಯಂಡ್ ಮೊಸರು ಬಜ್ಜಿ ಜೊತೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಮನ್ವಿಗೆ ಮೊಸರು ಅವಳು ಪ್ರಿಯ, ಅದು ಹಾಗಾಗಿ ಅವಳಿಗೆ ಇಷ್ಟ ಆಯಿತು. ನಾನು ಚಟ್ನಿ ಮಾಡ್ಕೊಂಡಿದ್ವಿ ಬೆಳಗ್ಗೆ, ದೋಸೆ ಚಟ್ನಿ. ಅದೇ ಚಟ್ನಿ ಜೊತೆ ತಿಂದ್ವಿ. ತುಂಬ ಚೆನ್ನಾಗಿತ್ತು, ಹೋಟ್ಲಲ್ಲಿ ತಿನ್ನೋ ಥರನೇ ಇತ್ತು. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಆಯಿತಾ. ಬೇಕಿದ್ರೆ ಒಂಚೂರು ಬದನೆಕಾಯಿ ಇಲ್ಲ ತರಕಾರಿ ಯಾವುದನ್ನಾದರೂ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನಿಮಗೆ. ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಮಾಡಿದ್ದು ಮನೆಯೆಲ್ಲ ಘಮ 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 ವಾಸನೆ ಬರ್ತಾಯಿತ್ತು. ನಾನು ಮೇಲೆ ಹೋಗಿದ್ರೇನು ಮೇಲೂ ಏನೋ ಘಮ ಘಮ ವಾಸನೆ ಬರ್ತಾಯಿತ್ತು. ಹೋಟ್ಲಲ್ಲಿ ಇದೇ ರೆಸಿಪಿ, ಆದರೆ ಸ್ವಲ್ಪ ಎಣ್ಣೆ ಅದು ಇದು ಒಂಚೂರು ಎಕ್ಸ್ಟ್ರಾ ಹಾಕ್ತಾರೆ. ನಾವು ಮನೇಲಿ ಒಂದು ಸ್ವಲ್ಪ ಕಮ್ಮಿ ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆರೋಗ್ಯಕರವಾಗಿ ಮಾಡ್ಕೊಂಡಿರ್ತೀವಿ ಅಷ್ಟೇ. ಊಟ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಗಾರ್ಡನ್ ಕೆಲಸ ಬೆಳಗ್ಗೆ ಇನ್ನೂ ಬಾಕಿ ಇತ್ತಲ್ಲ ಅಂತಂದರೆ ಪೆಬಲ್ಸ್ ಎಲ್ಲ ಜೋಡಿಸಿದ್ವಿ. ಅಷ್ಟರಲ್ಲಿ ಸೋಫಾ ಕ್ಲೀನ್ ಮಾಡೋರು ಬಂದುಬಿಟ್ರು. ಅದು ಅಲ್ಲದೆ ಸ್ವಲ್ಪ ಮಳೆ ಕೂಡ ಬಂತು. ಹಾಗಾಗಿ ಸರಿ ಇರುವೆಗಳೆಲ್ಲ ಜಾಸ್ತಿ ಆಗೋಗಿತ್ತು ಗಿಡದಲ್ಲಿ. ಹಾಗಾಗಿ ನೀಮ್ ಆಯಿಲ್ ಇರುತ್ತಲ್ಲ ಅದಕ್ಕೆ ನೀರು ಬೆರೆಸ್ಕೊಂಡು ಹೊಡೆದ್ರೆ ಇರುವೆಗಳು ಹುಳಗಳು ಅಷ್ಟಾಗಿ ಬರೋದಿಲ್ಲ ಅಂತ ಹೇಳಿ ಈಗ ಜಾನು ಸ್ಪ್ರೇ ಮಾಡ್ತಾ ಇದ್ದಾನೆ ಎಲ್ಲ ಕಡೆಗೂ ನೀಮ್ ಆಯಿಲ್ ನೀರು ಜೊತೆ ಮಿಕ್ಸ್ ಮಾಡಿ. ಸೊ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆದರೆ ವಾರ ಇಲ್ಲ 15 ದಿನಕ್ಕೆ ಒಂದ್ಸಲಿನಾದರೂ ಇದನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಗಾರ್ಡನ್ ಕೆಲಸ ಎಲ್ಲ ಮುಗಿಸಿ ಫೈನಲಿ ಸಂಜೆ ಮೇಲೆ ನಾನು ಗಾಡಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಡೇ ಆಫೀಸ್ ಹೋಗಬೇಕಲ್ವ, ಅದಕ್ಕೆ ಎಲ್ಲ ತೊಳೆದು ನೀಟಾಗಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾನೆ. ಏನೋ ಒಂಥರ ಖುಷಿ ಗಂಡು ಮಕ್ಕಳಿಗೆ. ಕಾರು ಗಾಡಿ ಎಲ್ಲ ತೊಳ್ಕೊಂಡು ನೀಟಾಗಿ ಇಟ್ಕೊಂಡು ಅದಕ್ಕೆ ಪಾಲಿಶ್ ಎಲ್ಲ ಹಾಕಿ ಗಾಡಿ ನೋಡಿ ಎಷ್ಟು ಪಳ ಅಂತಿದೆ ಅಂತ ಹೇಳ್ತಾನೆ ಇರ್ತಾರೆ ಒಂದು 50 ಸಲ ಹೋಗ್ತಾ ಬರ್ತಾ. ಬಟ್ ನಾವು ಹಾಗಲ್ಲಪ್ಪ, ನನಗೇನೋ ನಾನಂತೂ ಹಾಗಲ್ಲ. ಗಾಡಿ ಕಾರು ಎಲ್ಲ ಪಳ ಹೊಳಿತಿಲ್ಲ, ನಮಗೇನು ಡಿಫ್ರೆನ್ಸ್ ಆಗೋದಿಲ್ಲ. ಆದರೆ ಗಂಡಸರಿಗೆ ಅಥವಾ ಗಂಡು ಮಕ್ಕಳಿಗೆ ಅದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ ಅಂತ ಅನಿಸುತ್ತೆ. ನಮಗೆಲ್ಲ ಅಡುಗೆ ಮನೆ ನೀಟಾಗಿಲ್ಲ ಅಂತಂದರೆ ಕ್ಲೀನ್ ಮಾಡಬೇಕು, ಪಳ ಹೊಳಿಬೇಕು ಅಂತ ಇರುತ್ತೆ. ಸೊ ಅವ್ರಿಗೆ ಆ ಥರ ಎಲ್ಲ ಇರೋದಿಲ್ಲ. ಅವರವ್ರಿಗೆ ಅವರವ್ರದ್ದೇ ಆದ ಪ್ರಾಮುಖ್ಯತೆಗಳು ಇರುತ್ತೆ ಅಲ್ವಾ. ನಮ್ಮ ಸಮನ್ವಿದೆ ಬೇರೆ ಇಂಪಾರ್ಟೆನ್ಸು. ಸೊ ಇದು ಈಗ ನೀವು ನೋಡ್ತಾ ಇರೋದು ನಿನ್ನೆ ದಿನ ಸಂಜೆ ವಿಡಿಯೋ. ಇದು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತಲ್ವ, ಸರಿ ದೇವ್ರಿಗೆ ಯಾವುದೇ ಸೀರೆನೂ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ, ಇಲ್ಲೇ ಮನೆ ಹತ್ರನೇ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸಮನ್ವಿ ಫಸ್ಟ್ ರೆಡಿಯಾಗಿ ಕೂತ್ಬಿಟ್ಟಿದ್ಲು. ಒಂದೇ ಸೀರೆ ಅಲ್ವಾ, ಸೊ ಇಲ್ಲೇ ಮನೆ ಹತ್ರನೇ ಹೋಗಿ ತೊಗೊಂಬರೋಣ. ಅದು ಅಲ್ಲದೆ ಈ ಟ್ರಾಫಿಕಲ್ಲಿ ತುಂಬ ದೂರ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋದು ಕಷ್ಟ ಆಗುತ್ತೆ, ಸುಸ್ತು ಥರ ಅನಿಸ್ಬಿಡುತ್ತೆ. ಸರಿ ಇಲ್ಲೇ ಮನೆ ಹತ್ರನೇ ಒಂದು ಅಂಗಡಿ ಚೆನ್ನಾಗಿ ಡಿಸ್ಪ್ಲೇಗೆಲ್ಲ ಸೀರೆಗಳು ಹಾಕಿದ್ರು. ಸರಿ ಹೋಗಿ ಇಲ್ಲೇ ಸೀರೆ ತೊಗೊಂಡು ಬಂದ್ಬಿಡೋಣ. ಒಂದೇ ಸೀರೆ ತೊಗೊಳ್ತೀನಿ, ಜಾಸ್ತಿ ತೊಗೊಳ್ಳಲ್ಲ ಅಂತಲೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ವೀಕೆಂಡ್ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಸೊ ಅಷ್ಟಾಗಿ ಅಂಗಡಿಯಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ. ಹಲೋ. ಸೊ ವಿಡಿಯೋನ ಎಂಡ್ ಮಾಡೋಕ್ಕೂ ಮುಂಚೆ ನೆನ್ನೆ ಯಾವುದು ಸೀರೆ ತಗೊಂಡೆ ಅಂತ ತೋರಿಸ್ಬಿಟ್ಟು ಆಮೇಲೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ನೆನ್ನೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿನೇ ಹೋಗಿದ್ದೆ. ಅಂಗಡಿ ಅನ್ನೋದು ತುಂಬ ರಶ್ ಇತ್ತು, ವೀಕೆಂಡ್ ಹೋಗಿದ್ದಲ್ವಾ. ಸೊ ಅದು ಅಲ್ಲದೆ ನೆಕ್ಸ್ಟ್ ವೀಕೆ ಅಂದರೆ ಈ ಕಮ್ಮಿಂಗ್ ವೀಕೆನೇ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ತುಂಬ ಜನ ಇದ್ದರು. ಅಲ್ಲಿ ನಾ ಹೋಗಿ ಸೀರೆ ತೊಗೊಂಡು ಬಂದರೆ ಸಾಕಪ್ಪ ಅನ್ನೋ ಅಷ್ಟು ರಶ್ ಇತ್ತು. ಸರಿ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಯಾವ ಸೀರೆ ಅಟ್ಲೀಸ್ಟ್ ತೊಗೊಂಡಿದ್ದೀನಿ ತೋರಿಸೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ಇದೆ ಪಿಂಕ್ ಕಲರ್ ಸೀರೆ ತೊಗೊಂಡೆ ಈ ಸಲ. ಪಿಂಕ್ ಮತ್ತು ಇದು ಸರಸ್ವತಿ ಕಲರ್ ಅಂತ ತುಂಬ ಡಾರ್ಕ್ ಆಗಿದೆ. ಇವಾಗ ನಾನು ಹಾಕೊಂಡಿದ್ದೀನಲ್ಲ ಡ್ರೆಸ್ಸು ಸೇಮ್ ಕಲರ್ ಬಾರ್ಡರ್ ಇದೆ ಮತ್ತು ಪಿಂಕು ಫುಲ್ ಬುಟ್ಟಾಸ್ ಇದೆ. ಇದು ಕ್ರೇಪ್ ಸಿಲ್ಕ್ ಅಂತ ಬರುತ್ತಲ್ಲ ಆ ಥರ ಸಿಂಪಲಾಗಿ ತೊಗೊಂಡೆ. ರೀಸೆಂಟಾಗಿನೂ ಸೀಮಂತಕ್ಕೆ ಅಂತ ಹೇಳಿ ಸೀರೆಗಳನ್ನ ತಗೊಂಡಿದ್ದೆ. ಮತ್ತು ತುಂಬ ದೊಡ್ಡದು ಗ್ರ್ಯಾಂಡಾಗಿರೋದು ಬೇಡ, ದೇವ್ರಿಗೆ ಉಡ್ಸೋಕ್ಕಂತ ದೇವರಿಗೆ ಅಂತ ಒಂದು ತಗೊಳ್ಲೇಬೇಕಂತಲ್ಲ ಹೇಳಿ ಈ ಥರ ಇದೊಂದು ಸೀರೆ ತಗೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಇದು ಬಣ್ಣ ಕೂಡ ಚೆನ್ನಾಗಿದೆ. ಪೂರ್ತಿ ತೆಗೆದು ತೋರಿಸ್ತೀನಿ ಹೇಗಿದೆ ಸೀರೆ ಅಂತ ಹೇಳಿ. ಅಂದರೆ ಬ್ಲೌಸ್ ಪೀಸು ಸೆರಗು ಎಲ್ಲ ಆ್ಯಕ್ಚುಲಿ ಇಬ್ಬರಿದ್ರೆ ನೀಟಾಗಿ ತೋರಿಸ್ಬೋದು. ಇಲ್ಲಿ ನಾನು ಒಬ್ಬಳೇ ಕುತ್ಕೊಂಡು ವೀಡಿಯೋ ಮಾಡ್ತಿರೋದ್ರಿಂದ ಹಾಗೆ ತೋರಿಸ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸು ಮತ್ತು ಇದು ಸೆರಗು ಬರುತ್ತೆ ಈ ಥರ. ನಂಗೆ ಪೂರ್ತಿ ಓಪನ್ ಮಾಡಿ ತೋರ್ಸೋಕ್ಕೆ
ಇದು ಸೆರಗ್ ಬರುತ್ತೆ, ಮತ್ತಿದು ಬ್ಲೌಸ್ ಪೀಸ್. ಬ್ಲೌಸ್ ಆ್ಯಕ್ಚುಲಿ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಕಾಂಟ್ರಾಸ್ಟ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಸರಿ, ಸಿಂಪಲ್ ಆಗೂ ಇದೆ, ಚೆನ್ನಾಗೂ ಇದೆ ಅಂತ ಹೇಳಿ ಇದನ್ನು ತಗೊಂಡು ಬಂದೆ. ಸೊ ನೋಡಿದ್ರಲ್ಲ ಸೀರೆ, ಸೊ ಚೆನ್ನಾಗಿದೆ ಅನಿಸ್ತು. ಸೊ ಇದು ಒಂದೇ ತಗೊಂಡೆ. ಮತ್ತು ಸಿಲ್ವರ್ ಎಲ್ಲನೂ ಹೋದ ವರ್ಷನೇ ಹಬ್ಬಕ್ಕೆ ಅಂತ ತಗೊಂಡಿದ್ದೆ, ಹಾಗಾಗಿ ಈ ವರ್ಷ ಅಷ್ಟಾಗೇನೂ ತಗೊಳ್ಲಿಲ್ಲ. ಸೊ ಇಷ್ಟೇ ಸಿಂಪಲ್ ನನ್ನ ವರಮಹಾಲಕ್ಷ್ಮಿ ಸೀರೆ ಶಾಪಿಂಗ್. ಸೊ ಅಷ್ಟೇನೆ. ಇವತ್ತಿನ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಯಾವ ಸೀರೆ ತಗೊಳ್ಬೇಕು ಅಂತ ತೋರಿಸ್ಬೇಕು ಅಂತಿದ್ದೆ. ಸೊ ತೋರಿಸಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ತಿಳಿಸಿ ಆಯ್ತಾ, ಹೇಗೆ ಅನಿಸ್ತು ಅಂತ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.